ಆಕಾಶವಾಣಿ ಮಡಿಕೇರಿ. ಪುರಾಣಯಾನ ಪುರಾಣ ಪಾತ್ರ ಪರಿಚಯ. ಪುರಾಣಯಾನ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೂ ಸ್ವಾಗತ. ಸೀತೆಯ ವ್ಯಕ್ತಿತ್ವ ಭಾರತೀಯ ಸ್ತ್ರೀ ಜೀವನದ ಮೇಲೆ ಗಾಢವಾದ ಪ್ರಭಾವ ಬೀರಿರುವಂಥದ್ದು. ರಾಮಾಯಣವನ್ನು ರಾಮನ ಜೀವನ ಪ್ರಯಾಣದ ಕಥೆ ಎಂದು ಹೇಗೆ ಕರೆಯುತ್ತಾರೋ ಹಾಗೆಯೇ ಸೀತಾಯನ ಎಂದು ಕರೆದರೂ ತಪ್ಪಲ್ಲ. ಈ ಕಾವ್ಯದ ಉಪೋದ್ಘಾತದಲ್ಲಿ ಸೀತಾಯಾಹ ಚರಿತಂ ಮಹತ್ ಎಂದು ಕರೆಯಲಾಗಿದೆ. ಸೀತೆಯ ಶೀಲ ಸದ್ಗುಣಗಳನ್ನು, ಉನ್ನತ ವ್ಯಕ್ತಿತ್ವವನ್ನು ಕಾವ್ಯದ ಉದ್ದಕ್ಕೂ ಕವಿ ಕೊಂಡಾಡಿದ್ದಾನೆ. ಆಕೆಯ ಚಾರಿತ್ರ್ಯ ಗುಣದಿಂದಾಗಿ ರಾಮಾಯಣಕ್ಕೆ ವಿಶ್ವಮಟ್ಟದ ಮಾನ್ಯತೆ ಲಭಿಸಿದೆ ಎಂದರೂ ಅತಿಶಯೋಕ್ತಿಯಲ್ಲ. ಸೀತೆಯಂಥ ಪತ್ನಿಯನ್ನು ಪಡೆದುದು ಶ್ರೀರಾಮನ ಭಾಗ್ಯ. ಆದರೆ ಆ ಭಾಗ್ಯ ವಿಶೇಷಕ್ಕೆ ಯೋಗ್ಯ ರೀತಿಯಲ್ಲಿ ರಾಮ ನಡೆದುಕೊಂಡಿಲ್ಲ ಎನ್ನುವುದು ಕೆಲ ಸಂದರ್ಭಗಳಲ್ಲಿ ವಿದಿತವಾಗ್ತದೆ. ಸ್ವತಃ ವಾಲ್ಮೀಕಿ ಮಹರ್ಷಿ ರಾಮನಿಗಿಂತ ಸೀತೆಯ ಉನ್ನತ ಗಂಭೀರ ವ್ಯಕ್ತಿತ್ವಕ್ಕೆ ಮಾರುಹೋಗಿದ್ದಾನೆ. ಬಹಳ ಉನ್ನತವಾದ ಉದ್ದೇಶಕ್ಕೆ ಶೋಧನೆ ನಡೆಸಿದಾಗ ಸೀತೆ ಭೂಮಿಯ ಮೇಲೆ ಕಾಣಿಸಿಕೊಂಡವಳು. ಅವಳು ಅಯೋನಿಜೆ, ಭೂಜಾತೆ. ತಂದೆ ಜನಕ ಮಹಾರಾಜ, ರಾಜರ್ಷಿ. ಹಲವು ಋಷಿಮುನಿಗಳು ಜನಕನಲ್ಲಿಗೆ ಬಂದು ಆತ್ಮವಿದ್ಯಾ ವಿಷಯದ ಬಗ್ಗೆ ಜಿಜ್ಞಾಸೆ ನಡೆಸ್ತಾ ಇದ್ರು, ಅವನಿಂದ ಉಪದೇಶ ಪಡಿತಾ ಇದ್ರು. ಅವನ ಪತ್ನಿಯು ಪರಮ ಸಾಧ್ವಿ. ಯಜ್ಞಯಾಗಾದಿಗಳನ್ನು ವಿದೇಹದಲ್ಲಿ ನಿತ್ಯ ಪದ್ಧತಿ ಎಂಬಂತೆ ನಡೆಸಲಾಗ್ತಾ ಇತ್ತು. ಈ ಬಗೆಯ ಸುಸಂಸ್ಕೃತ ವಾತಾವರಣದಲ್ಲಿ ಹಿರಿಯ ಮಗಳಾಗಿ ಬೆಳೆದವಳು ಸೀತೆ. ಸೇರಿದ ಮನೆಗೆ ಆಕೆ ಹಿರಿ ಸೊಸೆ, ಮರ್ಯಾದಾ ಪುರುಷೋತ್ತಮನ ಪತ್ನಿ. ಜೀವಿತಾವಧಿಯನ್ನು ಮುಗಿಸುವವರೆಗೂ ಈ ಔನ್ನತ್ಯವನ್ನು ಹಾಗೆ ಉಳಿಸಿಕೊಂಡಳು. ರಾಮನೊಂದಿಗೆ ಸೀತೆ ಅರಮನೆಯಲ್ಲಿ ಸುಖವಾಗಿದ್ದುದು ಕೆಲವು ವರ್ಷಗಳು ಮಾತ್ರ. ಆತ ವನವಾಸಕ್ಕೆ ಹೊರಟಾಗ ತಾನೂ ಹೊರಡುತ್ತಾಳೆ. ವನವಾಸದ ಯೋಗ ತನ್ನ ಜಾತಕದಲ್ಲಿ ಇರುವುದನ್ನು ತವರಿನಲ್ಲಿ ತಾಪಸರಿಂದ ತಿಳಿದಿದ್ದೇನೆ ಎನ್ನುತ್ತಾಳೆ. ಸೀತೆ ಎಷ್ಟು ಕುಸುಮ ಕೋಮಲೆಯೋ ಸಂದರ್ಭ ಬಂದಾಗ ಅವಳ ಮಾತು, ನಿರ್ಧಾರ ವಜ್ರ ಕಠೋರವೂ ಹೌದು. ನೀನು ಎಲ್ಲಿರುತ್ತೀಯೋ ಅಲ್ಲಿ ನಾನಿರುತ್ತೇನೆ, ಭರ್ತಾಹಿ ಮಮ ದೈವತಂ ಎನ್ನುತ್ತಾಳೆ. ತನ್ನ ಬೇಡಿಕೆಯನ್ನು ಅಂಗೀಕರಿಸದ ರಾಮನನ್ನು ಕುರಿತು, ಒಬ್ಬ ವರ್ತಕನ ಹಾಗೋ ನಟನ ಹಾಗೋ ಇನ್ನೊಬ್ಬನಿಗೆ ಕೊಟ್ಟು ಹೋಗುತ್ತಿದ್ದೀಯಾ? ನನ್ನ ತಂದೆ ಜನಕ ಗಂಡು ರೂಪದಲ್ಲಿರುವ ಹೆಣ್ಣಿಗೆ ನನ್ನನ್ನು ಕೊಟ್ಟನೆ ಎಂದು ನಿಷ್ಠುರವಾಗಿ ಕೇಳುತ್ತಾಳೆ. ಮುಂದೆ ಸುತೀಷ್ಣರ ಆಶ್ರಮದಲ್ಲಿ ಋಷಿಗಳು ಬಂದು ದೂರು ಕೊಟ್ಟಾಗ, ದುಷ್ಟ ನಿಗ್ರಹ ಕ್ಷತ್ರಿಯ ಧರ್ಮ ಎಂದು ರಾಮನನ್ನು ಪ್ರೇರೇಪಿಸಿದಾಗ, ಶತ್ರುತ್ವವಿಲ್ಲದೆ ವಿನಾಕಾರಣ ರಾಕ್ಷಸರನ್ನು ವಧಿಸುವುದು ಬೇಡ ಎಂದು ಗಂಡನಿಗೆ ಕಿವಿಮಾತು ಹೇಳುತ್ತಾಳೆ. ಜನಸ್ಥಾನದಲ್ಲಿ ಕಪಟ ಜಿಂಕೆಯ ಆಕರ್ಷಣೆಗೆ ಸೀತೆ ತುತ್ತಾದ ಸಂದರ್ಭದಲ್ಲಿ ಅವಳು ಲಕ್ಷ್ಮಣನೊಂದಿಗೆ ಆಡಿದ ಮಾತು ಆಕೆಯ ದುಡುಕುತನಕ್ಕೆ ಸಾಕ್ಷಿ. ಮೈದುನನಾಡಿದ ಯಾವ ಬುದ್ಧಿಮಾತು ಅವಳ ಕಠೋರ ನಿಂದನೆ ಎದುರು ನಿಲ್ಲಿಲ್ಲ. ನಿಮ್ಮ ಅಣ್ಣನಿಗೆ ನೀನು ಮಿತ್ರ ರೂಪದಲ್ಲಿರುವ ಶತ್ರು ಎನ್ನುತ್ತಾಳೆ. ಇಚ್ಛಸಿ ತುಂ ವಿನಶ್ಯಂತಂ ರಾಮಂ ಲಕ್ಷ್ಮಣ ಮತ್ಕೃತೆ. ನನ್ನನ್ನು ಪಡೆಯುವ ಸಲುವಾಗಿ ರಾಮನ ವಿನಾಶವನ್ನು ನೀನು ಬಯಸುತ್ತಿದ್ದೀ ಎನ್ನುತ್ತಾಳೆ. ಸೀತೆಯ ಈ ವಿಪರೀತ ಬುದ್ಧಿ ವಿಪತ್ ಪರಂಪರೆಗಳನ್ನು ಹುಟ್ಟುಹಾಕಿತು. ಆದರೆ ಲಕ್ಷ್ಮಣನ ಕುರಿತು ಇಂಥ ಕಠೋರ ನುಡಿಗಳನ್ನಾಡಿದರೂ ಅವನ ಶೀಲದ ಬಗ್ಗೆ ಆಕೆಗೆ ಸಂಶಯ ಇರಲಿಲ್ಲ. ರಾವಣ ತನ್ನನ್ನು ಕರೆದೊಯ್ದಾಗ ಅವಳು ಮೊದಲು ಕೂಗಿ ಕರೆದುದು ಲಕ್ಷ್ಮಣನನ್ನು. ಅಶೋಕವನಕ್ಕೆ ಬಂದ ಹನುಮಂತನೆದುರು ಲಕ್ಷ್ಮಣನ ಸೇವಾಭಾವವನ್ನು ಕೊಂಡಾಡ್ತಾಳೆ. ರಾವಣವಧಿಯ ಬಳಿಕ ಲೋಕಾಪವಾದಕ್ಕೆ ಅಂಜಿ ತನ್ನ ವಿಚಾರದಲ್ಲಿ ವ್ಯಗ್ರನಾಗಿದ್ದ ಗಂಡನ ವರ್ತನೆಯಿಂದ ಚಿಂತಾಕ್ರಾಂತಳಾದ ಸೀತೆ, ಚಿತಾಮ್ಮೇ ಕುರು ಸೌಮಿತ್ರೇ, ನನಗೆ ಚಿತೆಯನ್ನು ಸಿದ್ಧ ಮಾಡು ಅಂತ ಕರೆದುದು ಮೈದುನನನ್ನು. ಆದರೂ ನಾಳಿನ ದುರಂತಕ್ಕೆ ಇಂದಿನ ಒಂದು ದುಡುಕು ಹೇಗೆ ಕಾರಣವಾಗ್ತದೆ ಎನ್ನುವುದಕ್ಕೆ ಸೀತೆಯ ವರ್ತನೆ ಸಾಕ್ಷಿಯಾಯಿತು. ಈಕೆ ವ್ಯವಹಾರ ಕುಶಲಳು, ಜಾಣೆ ಕೂಡ ಹೌದು. ರಾವಣ
ತನ್ನನ್ನು ಒಯ್ಯುವ ಸಂದರ್ಭದಲ್ಲಿ ತನ್ನ ಆಭರಣದ ಗಂಟೊಂದನ್ನು ಋಷ್ಯಮೂಕ ಪರ್ವತದಲ್ಲಿ ಕಂಡ ಕಪಿಗಳೆಡೆಗೆ ಎಸೆಯುತ್ತಾಳೆ. ಸುಗ್ರೀವಾದಿ ಕಪಿಗಳನ್ನು ರಾಮಲಕ್ಷ್ಮಣರು ಭೇಟಿಯಾದಾಗ ರಾವಣ ಸೀತೆಯನ್ನು ಒಯ್ದುದು ದೃಢವಾಗ್ತದೆ. ಹನುಮಂತ ಅಶೋಕವನಕ್ಕೆ ಬಂದಾಗ ಅವನೊಂದಿಗೆ ಆಕೆ ವ್ಯವಹರಿಸಿದ ರೀತಿಯು ಅವಳ ಶೀಲಪ್ರಜ್ಞೆ ಮತ್ತು ಮಾನವೀಯ ಅಂತಃಕರಣಕ್ಕೆ ಸಾಕ್ಷಿ. ಕಪಿಯನ್ನು ಕಂಡುದು ಅನಿಷ್ಟ ಎಂದು ಆಕೆ ತಿಳಿದಳು. ಆದರೆ ಹನುಮಂತನ ನಿಷ್ಕಪಟ ಮಾತಿನಿಂದ ವಿಶ್ವಾಸ ಬೆಳೆಯಿತು. ರಾಮನ ಆರೋಗ್ಯದ ಬಗ್ಗೆ ವಿಚಾರಿಸಿದ್ಲು. ತನ್ನ ಬಿಡುಗಡೆಯ ಪ್ರಯತ್ನವನ್ನು ತ್ವರೆಗೊಳಿಸುವಂತೆ ಸೂಚಿಸಿದ್ಲು. ರಾಮ ಕಳುಹಿಸಿದ ಮುದ್ರೆಯುಂಗುರ ತಾನು ಅಲ್ಲಿಂದ ಪಾರಾಗುವುದಕ್ಕೆ ಶುಭ ಶಕುನ ಎಂದು ತಿಳಿದಳು. ಉಂಗುರದ ಮೇಲೆ ಉಂಟಾದಷ್ಟೇ ಪ್ರೀತಿ ಆಕೆಗೆ ಹನುಮಂತನ ಮೇಲೂ ಉಂಟಾಯಿತು. ಅವನು ಶುಭದ ಲಾಂಛನವಾಗಿ ಆಕೆಗೆ ಕಂಡ. ಹನುಮಂತ ತನ್ನ ಹೆಗಲ ಮೇಲೆ ಸೀತೆಯನ್ನು ಒಯ್ದು ರಾಮನಿಗೆ ಒಪ್ಪಿಸುವುದಾಗಿ ಹೇಳಿದ. ಅದಕ್ಕೆ ಸೀತೆ ಒಪ್ಪಲಿಲ್ಲ. ರಾಮಾದನ್ಯಸ್ಯ ಗಾತ್ರಂ ಸ್ವತಃ ಸ್ಪೃಷ್ಟುಂ ಅಹಂ ನೇಚ್ಛೇಯಂ. ರಾಮನ ಶರೀರ ಬಿಟ್ಟು ಅನ್ಯರ ದೇಹ ಸ್ಪರ್ಶ ಮಾಡಲಾರೆ ಎನ್ನುವುದು ಒಂದು ಕಾರಣವಾದರೆ, ರಾಮನೇ ತನ್ನ ಕ್ಷಾತ್ರಬಲದಿಂದ ತನ್ನನ್ನು ಬಿಡುಗಡೆ ಮಾಡಿದರೆ ತನಗೆ ಸಮಾಧಾನ ಎನ್ನುತ್ತಾಳೆ. ಆ ಮೂಲಕ ತಾನು ಕ್ಷತ್ರಿಯಾಣಿ ಎನ್ನುವುದನ್ನು ಸಾಬೀತುಪಡಿಸುತ್ತಾಳೆ. ತನ್ನ ರಕ್ಷಣೆಗಿದ್ದ ರಾಕ್ಷಸಿಯರನ್ನು ಹನುಮಂತ ಶಿಕ್ಷಿಸುವೆ ಎಂದಾಗ ಆಕೆ ಅದಕ್ಕೆ ಸಮ್ಮತಿಸಲಿಲ್ಲ. ತನ್ನ ಬಿಡುಗಡೆ ಕಾರ್ಯ ನಿಧಾನವಾಗಬಾರದು ಎಂದು ಸೂಚಿಸಿದರೂ ಇಂದು ಇದ್ದು ನಾಳೆ ಹೋಗು ಎಂದು ಹನುಮಂತನಿಗೆ ಹೇಳುತ್ತಾಳೆ. ಅಗ್ನಿಪ್ರವೇಶದ ಸನ್ನಿವೇಶ ಸೀತೆಯ ಅಂತಃಕರಣವನ್ನು ಚೆನ್ನಾಗಿ ತೆರೆದಿಟ್ಟಿದೆ. ಮಾತ್ರವಲ್ಲ, ಆ ಕಾಲದ ಸಮಾಜ ಹೆಣ್ಣನ್ನು ಹೇಗೆ ನೋಡುತ್ತಿತ್ತು ಎನ್ನುವುದನ್ನು ಬಿಂಬಿಸಿದೆ. 1 ವರ್ಷದ ಬಳಿಕ ತನ್ನ ಪತ್ನಿಯನ್ನು ಕಂಡ ರಾಮ, ರಾವಣಾಂಕ ಪರಿಭ್ರಷ್ಟಾಂ ದೃಷ್ಟಾಂ ದುಷ್ಟೇನ ಚಕ್ಷುಷಾ. ರಾವಣನ ತೊಡೆಯಿಂದ ಜಾರಿ ಬಿದ್ದವಳು ನೀನು, ದುಷ್ಟನ ಕಣ್ಣುಗಳು ನಿನ್ನನ್ನು ನೋಡಿವೆ ಎನ್ನುತ್ತಾನೆ. ಬೇಕಾದಲ್ಲಿಗೆ ಬೇಕಾದವರೊಂದಿಗೆ ಹೋಗಬಹುದು ಎಂದು ಜರಿಯುತ್ತಾನೆ. ತನ್ನ ತಂದೆ ಹೆಣ್ಣಿನ ಮಾತಿಗೆ ಸಿಕ್ಕಿ ಪ್ರಜಾಸಮೂಹವೆಲ್ಲ ಮರುಗುವಂತೆ ಮಾಡಿದ್ದ. ಆದರೆ ತಾನು ಹೆಣ್ಣಿಗಾಗಿ ಅತಿ ಸಣ್ಣ ಅಪವಾದಕ್ಕೂ ಒಳಗಾಗಬಾರದು ಎನ್ನುವುದು ರಾಮನ ಎಚ್ಚರವಿರಬೇಕು. ಆದರೆ ಅನ್ಯಪುರುಷನನ್ನು ಕನಸಿನಲ್ಲೂ ಕಲ್ಪಿಸದ ಸೀತೆಗೆ ಇದು ತೀವ್ರ ಆಘಾತ ಉಂಟು ಮಾಡುವ ಮಾತು. ಕಟುವಾದ ಮಾತುಗಳಿಂದ ಆಕ್ಷೇಪಿಸಿ ಅಗ್ನಿಪ್ರವೇಶಕ್ಕೆ ಚಿತೆಯನ್ನು ಸಿದ್ಧಪಡಿಸುವಂತೆ ಲಕ್ಷ್ಮಣನಿಗೆ ಹೇಳುತ್ತಾಳೆ. ಯಥಾಮೇ ಹೃದಯಂ ನಿತ್ಯಂ ನಾಪಸರ್ಪತಿ ರಾಘವಾತ್ ತಥಾಲೋಕಸ್ಯ ಸಾಕ್ಷಿ ಮಾಂ ಸರ್ವತಃ ಪಾತು ಪಾವಕಃ. ನನ್ನ ಹೃದಯವು ನಿತ್ಯವೂ ರಾಮನನ್ನೇ ಸ್ಮರಿಸುತ್ತಿದ್ದರೆ ಈ ಲೋಕದ ಸರ್ವ ಜೀವಗಳಿಗೂ ಸಾಕ್ಷಿಯಾಗಿರುವ ಅಗ್ನಿದೇವ ನನ್ನನ್ನು ರಕ್ಷಿಸು ಎಂದು ಪ್ರಾರ್ಥಿಸುತ್ತಾಳೆ. ಸೀತೆಯ ಹೃದಯದ ಬೆಂಕಿ ಹೊರಗಿನ ಬೆಂಕಿಯನ್ನು ತಂಪಾಗಿಸಿತು. ಅಗ್ನಿ ಆಕೆಯನ್ನು ಮುಟ್ಟದೆ ಲೋಕದೆದುರು ಅವಳ ಶುಚಿತ್ವವನ್ನು ಪ್ರಮಾಣೀಕರಿಸುತ್ತಾನೆ. ಸಹಧರ್ಮಚಾರಿಣಿ ಸೀತೆಯ ವ್ಯಕ್ತಿತ್ವದ ಎದುರು ರಾಮ ಕುಬ್ಜನಾಗಿ ಇಲ್ಲಿ ಕಾಣಿಸುತ್ತಾನೆ. ಉತ್ತರಕಾಂಡದಲ್ಲಿ ಜನಾಪವಾದಕ್ಕೆ ಅಂಜಿ ತನ್ನನ್ನು ರಾಮ ಕಾಡಿಗೆ ಬಿಟ್ಟದ್ದು, ವಾಲ್ಮೀಕಿಯ ಅನುಗ್ರಹದಿಂದ ಮತ್ತೆ ಒಂದಾದಾಗ ಅಶ್ವಮೇಧದ ಶಾಲೆಯಲ್ಲಿ ಸಮಸ್ತರೆದುರು ಪುನರಪಿ ತನ್ನ ಚಾರಿತ್ರ್ಯವನ್ನು ಪ್ರಮಾಣೀಕರಿಸಬೇಕೆಂದು ರಾಮ ಹೇಳಿದ್ದು, ಇವು ಸೀತೆ ತನ್ನ ಬದುಕುವ ಉತ್ಸಾಹವನ್ನೇ ಕಳೆದುಕೊಳ್ಳುವಂತೆ ಮಾಡಿತು. ಮಕ್ಕಳನ್ನು ಆಶ್ರಮದಲ್ಲಿ ಸಾಕಿ ಸಲಹಿ ಇಡೀ ವರ್ಷ ಬೇನೆ ಅನುಭವಿಸಿದ್ದ ಹೃದಯಕ್ಕೆ ಮತ್ತೆ ಶೀಲ ಪರೀಕ್ಷೆಯ ಶಿಕ್ಷೆ. ಬದುಕು ಬಳಲಿಕೆಯಾಗಿ ಸೀತೆ ಭೂಗರ್ಭ ಸೇರಿದ್ಲು. ಕಾವ್ಯ ನಾಯಕಿಯಾಗಿ ಗಂಡನ ಬಗೆಗಿನ ಅನನ್ಯ ನಿಷ್ಠೆಗೆ ಸೀತೆ ಸಾಕ್ಷಿಯಾದಳು. ಇದುವರೆಗೆ ಪುರಾಣಯಾನ ಕೇಳಿದಿರಿ. ಪ್ರಸ್ತುತಿ ಸುಬ್ರಾಯ ಸಂಪಾಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.